ನಿವೇಶನಕ್ಕಾಗಿ ಸಿಎಂ ಕುಟುಂಬ ಒತ್ತಡ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆಗೆ ಒತ್ತಾಯ. ಸಿಎಂ ಪತ್ನಿ ಪಾರ್ವತಿಯಿಂದ ಮೂಡಾ ಅಧಿಕಾರಿಗಳಿಗೆ ಹಾಗಾದ್ರೆ ಒತ್ತಡವನ್ನ ಹಾಕಲಾಗಿದ್ದ. ಸಿಎಂ ಪತ್ನಿಗೆ ಸೇರಿದಂತಹ ಜಮೀನಿಗೆ ಮಾರುಕಟ್ಟೆ ದರದಲ್ಲಿ ಪರಿಹಾರ ಅಥವಾ 40-60 ಅನುಪಾತದಲ್ಲಿ ಸೈಟ್ ನೀಡೋದಕ್ಕೆ ಮೂಡಾ ಸಲಹೆ. ಪರಿಹಾರ ಅಥವಾ 40-60 ನಿವೇಶನ ಪ್ರಸ್ತಾಪವನ್ನ ಸಿಎಂ ಪತ್ನಿ ತಿರಸ್ಕರಿಸಿದರು. ಈ ಬಗ್ಗೆ ದಾಖಲೆಗಳ ಸಮೇತ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ಮೂಡಾ ನಿವೇಶನ ಹಂಚಿಕೆಯಲ್ಲಿ ಆದಂತಹ ಏರಿಳಿತಗಳು ಏನು ಅನ್ನೋದರ ಬಗ್ಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮಾಡಿರುವಂತಹ ಟ್ವೀಟ್ ಇದು. 50-50 ಅನುಪಾತದಲ್ಲಿಯೇ ಮೂಡಾ ಬದಲಿ ನಿವೇಶನ ನೀಡಲೇಬೇಕು ಅಂತ ಸಿಎಂ ಸಾಹೇಬರ ಧರ್ಮ ಪತ್ನಿ ಒತ್ತಾಯ ಮಾಡಿದ್ದಾರೆ. ಅದರ ಜೊತೆಗೆ ದಾಖಲೆಗಳನ್ನು ಕೂಡ ಹಾಕಿದ್ದಾರೆ. ದಾಖಲೆಗಳ ಡೀಟೇಲ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಮೂಡಾ ದಾಖಲೆಯಲ್ಲಿರುವ ಒಕ್ಕಣೆಯನ್ನ ಇದಕ್ಕೆ ತಾವು ಏನಂತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಮೂಡಾ ದಾಖಲೆಯಲ್ಲಿ ಏನಿದೆ ಅಂತ. ಅರ್ಜಿದಾರರಾದ ಶ್ರೀಮತಿ ಪಾರ್ವತಮ್ಮ ಇವರಿಗೆ ಮಾರುಕಟ್ಟೆ ದರದಲ್ಲಿ ಜಮೀನಿನ ಪರಿಹಾರ ನೀಡೋದಾಗಿಯೂ ಅಥವಾ 40-60 ಅನುಪಾತದಲ್ಲಿ ನಿವೇಶನ ನೀಡೋದಾಗಿಯೂ ತಿಳಿಸಲಾಗಿತ್ತು. ಆದರೆ ಪ್ರಾಧಿಕಾರದ ಈ ಸಲಹೆಗೆ ಅವರು ಒಪ್ಪದೇ ಇದ್ದ ಕಾರಣ ಬದಲಿ ಜಮೀನನ್ನ ನೀಡುವಂತೆ ಒತ್ತಾಯಿಸಿರ್ತಾರೆ. ಇದು ಮೂಡಾ ದಾಖಲೆಯಲ್ಲಿರುವ ಒಕ್ಕಣೆ. ಇದಕ್ಕೆ ತಾವು ಏನಂತೀರಿ ಅನ್ನೋದು ಕುಮಾರಸ್ವಾಮಿ ಅವರ ಪ್ರಶ್ನೆ. ಇದು ತಮ್ಮ ಪ್ರಕಾರ ಟಿಪ್ಪಣಿನೋ ಒಕ್ಕಣೆಯೋ ಅಥವಾ ಅಪ್ಪಣೆಯೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಸಿಎಂ ಏನು ಉತ್ತರ ಕೊಡ್ತಾರೆ, ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಮೂಡಾ ವಿಚಾರವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಬರ್ತಾ ಇದೆ. ಈಗ ಕುಮಾರಸ್ವಾಮಿ ಅವರು ರೇಸ್ ಮಾಡಿರುವಂತಹ ಈ ಪ್ರಶ್ನೆ ದಾಖಲೆಗಳ ಸಮೇತ ಟ್ವೀಟ್ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಆರಂಭದಿಂದಲೂ ಸಿದ್ದರಾಮಯ್ಯನವರು ಕೊಟ್ಟಂತಹ ಸ್ಟೇಟ್ಮೆಂಟ್, ನಂತರದ ದಿನಗಳಲ್ಲಿ ಹೊರಗಡೆ ಬಂದಂತಹ ದಾಖಲೆ ವಿಚಾರ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಏನಾಗ್ತಾ ಇದೆ ಇಲ್ಲಿ ಹಾಗಾದ್ರೆ? ಶ್ವೇತಾ, ಮೂಡಾ ಹಗರಣದ ವಿಚಾರದಲ್ಲಿ ಕೋರ್ಟ್ಗೆ ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ ವಿರುದ್ಧದ ಏನು ಅರ್ಜಿ ಸಲ್ಲಿಸಲಾಗಿತ್ತು, ಆ ಅರ್ಜಿಯಲ್ಲಿ ಇರುವಂಥ ದಾಖಲೆಗಳನ್ನೇ ಈಗ ದೂರುದಾರರು ಬಹಿರಂಗಪಡಿಸ್ತಾ ಇದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಆ ನಡವಳಿಗಳು ಏನೇನಾಗಿತ್ತು ಅನ್ನೋದರ ಕುರಿತಾಗಿಯೂ ಕೂಡ ದಾಖಲೆಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ. ಮೊನ್ನೆ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸಿ ಈಗೇನು 550 ಎಕರೆ ಅರಣ್ಯ ಭೂಮಿಯನ್ನ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಸಹಿ ಮಾಡಿದ್ನ ಅಥವಾ ನನ್ನ ಸಹಿ ಫೋರ್ಜರಿ ಆಗಿದೆ ಅನ್ನುವಂಥ ವಿಚಾರವನ್ನು ಏನು ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ರು. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಅದನ್ನ ಕೌಂಟರ್ ಮಾಡಿದ್ರು. ನಿಮ್ಮ ಊಟದ ಎಲೆಯಲ್ಲೇ ಆನೆ ಸತ್ತು ಬಿದ್ದಿದೆ ಕುಮಾರಸ್ವಾಮಿ ಅವರೇ, ಅದನ್ನ ಮೊದಲು ನೋಡ್ಕೊಳ್ಳಿ ಅನ್ನುವಂಥ ತಿರುಗೇಟನ್ನ ಕೊಟ್ಟಿದ್ರು. ಅಂದ್ರೆ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ಉಲ್ಲಂಘಿಸಿ ಸಿದ್ದರಾಮಯ್ಯನವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು. ಸೊ ಅದಕ್ಕೆ ಕೌಂಟರ್ ಅನ್ನುವಂತೆ ಈಗ ಮೂಡಾ ದಾಖಲೆಯಲ್ಲಿ ಏನೇನಾಗಿದೆ, ಮೂಡಾ ವಿಚಾರದಲ್ಲಿ ಏನೇನಾಗಿದೆ ಅನ್ನೋದನ್ನ ಸ್ವತಃ ಕುಮಾರಸ್ವಾಮಿ ಅವರಿಗೆ ದಾಖಲೆ ಸಹಿತ ವಿವರಿಸುವಂಥದ್ದು, ಜೊತೆಗೆ ಆ ಮೂಲಕ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡುವಂಥ ಪ್ರಕ್ರಿಯೆಗಳ ಆರಂಭ ಆಗಿದೆ. ಬಹಳ ಪ್ರಮುಖವಾಗಿ ಬದಲಿ ನಿವೇಶನ ನಾವು ಕೇಳೇ ಇಲ್ಲ, ಬದಲಿ ನಿವೇಶನ ಅವರಾಗೆ ಕೊಟ್ಟಿರೋದು ಅನ್ನುವಂತಹ ಮುಖ್ಯಮಂತ್ರಿಗಳ ಹೇಳಿಕೆ ಏನಿತ್ತು, ಸೊ ಅದಕ್ಕೆ ವ್ಯತಿರಿಕ್ತವಾದಂತಹ ದಾಖಲೆಗಳು ಈಗ ಬಹಿರಂಗಗೊಳ್ತಾ ಇದ್ದಾವೆ. ಬದಲಿ ನಿವೇಶನ ಕೇಳಿರೋದ್ರ ಬಗ್ಗೆ ಸ್ವತಃ ಪಾರ್ವತಿ ಅಂದ್ರೆ ಮುಖ್ಯಮಂತ್ರಿಗಳವರ ಪತ್ನಿ ಬರೆದಿರ್ತಕ್ಕಂತಹ ದಾಖಲೆಗಳನ್ನ ಬಹಿರಂಗಗೊಂಡಿದ್ದಾವೆ. ಜೊತೆಗೆ ಅಲ್ಲಿ ವೈಟ್ನರ್ ಹಾಕಿ ಅಳಿಸಿರುವಂತ ದಾಖಲೆಗಳು ಕೂಡ ಬಹಿರಂಗ ಆಗಿದ್ದಾವೆ. ಈಗ ಇದು ಇನ್ನೊಂದು ದಾಖಲೆ ಅಂದ್ರೆ ನಾವು ಅಂದ್ರೆ ಮೂಡಾ ಅರ್ಜಿದಾರರಾಗಿರುವಂತಹ ಪಾರ್ವತಿ ಅವರ ಸಲಹೆಯನ್ನು ಅಂದ್ರೆ ನಮ್ಮ ಸಲಹೆಯನ್ನು ಅವರು ಒಪ್ಪಿಲ್ಲ ಅನ್ನುವಂಥದ್ದು. ಅಂದ್ರೆ 60-40 ಅನುಪಾತದಲ್ಲಿ ಪರಿಹಾರವನ್ನ ಕೊಡುವಂತ ಸಂದರ್ಭ ಅಂದ್ರೆ ಪರಿಹಾರ ಕೊಡುವಂತ ವಿಚಾರವನ್ನ ಪಾರ್ವತಿ ಅವರು ಒಪ್ಪಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಇದ್ರು. ಹಾಗಿದ್ದಾಗ ಮುಖ್ಯಮಂತ್ರಿಗಳ ಪತ್ನಿ ಅವರು ಕೇಳ್ಕೊಂಡಾಗ ಮೂಡಾ ಅದನ್ನ ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಾಮಾನ್ಯ ಅರ್ಜಿದಾರರಿಗೂ ಸಿಎಂ ಪತ್ನಿ ಕೇಳ್ತಾ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಮುಖ್ಯಮಂತ್ರಿಗಳ ನೇರ ಪ್ರಭಾವ ಇಲ್ಲದೆ ಇದ್ರೂ ಕೂಡ ಪರೋಕ್ಷವಾಗಿ ಸಿಎಂ ಅವರ ಪತ್ನಿ ಕೇಳಿದಾಗ ಮೂಡಾ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದು ಯಾವ ಒಕ್ಕಣೆ, ಇದು ಒಪ್ಪಿಗೆಯೋ ಅಪ್ಪಣೆಯೋ ಅನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಅಂದ್ರೆ ಕಪ್ಪು ಚುಕ್ಕೆಯನ್ನ ವೈಟ್ನರ್ ಅಳಿಸಿತ್ತಾ ಅನ್ನುವಂತ ಪ್ರಶ್ನೆಯನ್ನು ಎತ್ತಿದ್ದಾರೆ. ಯಾಕಂದ್ರೆ ವೈಟ್ನರ್ ಅನ್ನುವಂಥ ವಿಚಾರ ಈಗ ಹೆಚ್ಚು ಚರ್ಚೆ ಆಗ್ತಾ ಇದೆ. ದಾಖಲೆಗಳನ್ನು ತಿದ್ದಿದ್ದಾರೆ ಅನ್ನುವಂಥ ಆರೋಪ ಕೂಡ ಈಗ ಮುಖ್ಯಮಂತ್ರಿಗಳ ಬರ್ತಾ ಇದೆ. ಮೂಲ ದಾಖಲೆಗಳು ಕೂಡ ಮೂಡಾದಲ್ಲಿ ಮಿಸ್ಸಿಂಗ್ ಆಗಿದೆ ಅನ್ನುವ ಕಾರಣಕ್ಕಾಗಿ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ಕೂಡ ಬಂದಿದೆ. ಹಾಗಾಗಿ ಕುಮಾರಸ್ವಾಮಿ ಅವರು
ನಡಾವಳಿಯನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳ ವಿರುದ್ಧ ಕೌಂಟರ್ ಅಟ್ಯಾಕ್ ಶುರು ಮಾಡಿದ್ದಾರೆ. ಮೊನ್ನೆ ಅವರು ನೀಡಿದಂತ ಹೇಳಿಕೆಗೆ ಈಗ ವ್ಯತಿರಿಕ್ತವಾಗಿ ಕುಮಾರಸ್ವಾಮಿ ಅವರು ಕೂಡ ದಾಖಲೆ ಸಹಿತ ಕೌಂಟರ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.